ಫ್ರೆಂಡ್ಸ್, ಇಂದು ನಾವು ಆಚಾರ್ಯ ಚಾಣಕ್ಯರ 5 ಅದ್ಭುತವಾದ ಕೋಟ್ಸ್ಗಳನ್ನು ಮತ್ತು ಅವುಗಳ ಸಾರಗಳನ್ನು ತಿಳಿದುಕೊಳ್ಳೋಣ. ನಂಬರ್ 1, ಮನುಷ್ಯ ತಾನು ಮಾಡುವ ಕೆಲಸಗಳಿಂದ ಶ್ರೇಷ್ಠನಾಗುತ್ತಾನೆಯೇ ಹೊರತು ಹುಟ್ಟಿನಿಂದಲ್ಲ. ಫ್ರೆಂಡ್ಸ್, ನೀವು ನೋಡಿರಬಹುದು, ಈ ಜಗತ್ತಿನಲ್ಲಿ ಕೋಟ್ಯಂತರ ಜನರು ಜೀವಿಸುತ್ತಿದ್ದಾರೆ. ಆದರೆ ಈ ಕೋಟ್ಯಂತರ ಜನರಲ್ಲಿ ಕೆಲವು ಜನರು ಜಗತ್ತನ್ನು ಆಳಿದ, ಜಗತ್ತನ್ನು ಇನ್ಸ್ಪೈರ್ ಮಾಡಿದ ವ್ಯಕ್ತಿಗಳಾಗಿದ್ದಾರೆ. ಅದೇಕೆ ಕೋಟ್ಯಂತರ ವ್ಯಕ್ತಿಗಳಲ್ಲಿ ಕೆಲವರು ಜಗತ್ತನ್ನು ಚೇಂಜ್ ಮಾಡಿದ ವ್ಯಕ್ತಿಗಳಾಗಿದ್ದಾರೆ? ಏಕೆಂದರೆ ಒಬ್ಬ ವ್ಯಕ್ತಿಯು ದೊಡ್ಡದನ್ನು ಸಾಧಿಸಲು ನಿಂತಾಗ ಆತನಿಗೆ ಅನೇಕ ಕಷ್ಟಗಳು, ಏಳುಬೀಳುಗಳನ್ನು ನೋಡಬೇಕಾಗುತ್ತದೆ. ಹೀಗಾಗಿ ಈ ಏಳುಬೀಳುಗಳನ್ನು ಬೆನ್ನಟ್ಟಿ ನಿಂತಾಗಲೇ ಅವನು ತನ್ನ ಸಾಧನೆಗಳಿಂದ, ಕಾರ್ಯಗಳಿಂದ ಶ್ರೇಷ್ಠನಾಗುತ್ತಾನೆಯೇ ಹೊರತು ಕೇವಲ ಅವನ ಹುಟ್ಟಿನಿಂದಲ್ಲ. ನಂಬರ್ 2, ಯಾವ ವ್ಯಕ್ತಿ ತನ್ನ ತಪ್ಪನ್ನು ಸರಿಪಡಿಸಿಕೊಳ್ಳಲು ತಾನಾಗಿ ಹೋರಾಟ ಮಾಡುತ್ತಾನೋ ಆತನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಹೌದು ಫ್ರೆಂಡ್ಸ್, ನಾವು ಏನಾದರೊಂದು ದೊಡ್ಡದನ್ನು ಸಾಧಿಸಲು ನಿಂತಾಗ ಅನೇಕ ತಪ್ಪುಗಳಾಗುವುದು ಸಹಜ. ಆದರೆ ಆ ಕೆಲಸ ಮಾಡುವಾಗ ಏನೇ ಕಷ್ಟ ಬಂದರೂ, ತಪ್ಪಿದ್ದರೂ ಅದನ್ನು ಅರ್ಧದಲ್ಲಿ ಬಿಡದೆ ಆ ಕೆಲಸವನ್ನು ಪೂರ್ತಿ ಮಾಡಲು ನಾವು ಕಠಿಣ ಪರಿಶ್ರಮ ಪಟ್ಟಾಗ ಖಂಡಿತವಾಗಿಯೂ ನಮ್ಮನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಹೀಗಾಗಿ ಯಶಸ್ಸು ನಮ್ಮನ್ನು ಹಿಂಬಾಲಿಸಿಕೊಂಡು ಬರುವುದು ಖಚಿತ. ನಂಬರ್ 3, ಶತ್ರು ಕೆಣಕಿದಾಗಲೆಲ್ಲ ಕೆರಳಿ ಯುದ್ಧಕ್ಕೆ ಇಳಿಯದೆ ಸಾವಧಾನವಾಗಿ ತಂತ್ರ ಹೆಣೆಯಬೇಕು. ಫ್ರೆಂಡ್ಸ್, ಯುದ್ಧವೆಂದರೆ ಎಲ್ಲರೂ ಹೇಳುತ್ತಾರೆ ಕ್ರೌರ್ಯ, ಸಾಹಸ, ಶಕ್ತಿ ಅಂತ. ಆದರೆ ಇವೆಲ್ಲವುಗಳಿಗಂತ ಮೇಲಿರಬೇಕಾದದ್ದು ತಂತ್ರ, ಸ್ಟ್ರಾಟಜಿ. ನೀವು ಈ ಜಗತ್ತಿನಲ್ಲಿ ನಡೆದ ಯುದ್ಧಗಳನ್ನು ನೋಡಿದರೆ ಅವುಗಳು ಸುಮ್ಮನೆ ನಡೆದಿರುವುದಿಲ್ಲ. ಯಾವನಾದರೂ ಒಬ್ಬನು ಅಥವಾ ಒಂದು ದೇಶವು ಯಾವುದೇ ಕಾರಣವಿಲ್ಲದೆ ಕೆಣಕಿದಾಗಲೇ ಯುದ್ಧಗಳು ನಡೆದಿರುವುದು. ಹೀಗಾಗಿ ನಿಮ್ಮನ್ನು ಯಾರಾದರೂ ಅಥವಾ ನಿಮ್ಮ ವೈರಿಯು ಕಾರಣವಿಲ್ಲದೆ ಕೆಣಕಿದಾಗ ನೀವು ನೇರವಾಗಿ ಅವನೊಂದಿಗೆ ಜಗಳಕ್ಕೆ ಇಳಿಯದೆ ಅವನ ತಂತ್ರಕ್ಕೆ ಪ್ರತಿ ತಂತ್ರ ಹೆಣೆದು ಅವನೊಡನೆ ಕಾದಾಟಕ್ಕೆ ಇಳಿಯಬೇಕು. ಚಾಣಕ್ಯರ ಪ್ರಕಾರ ನಿಮ್ಮ ಶತ್ರುವಿನ ಪ್ರತಿ ತಂತ್ರಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ನಿಮ್ಮ ಬಲೆಯನ್ನು ಅವನ ಮೇಲೆ ಹೆಣೆಯಬೇಕು. ನಂಬರ್ 4, ನಮ್ಮ ಸಮಸ್ಯೆಗಳನ್ನು, ನೋವುಗಳನ್ನು ಮತ್ತೊಬ್ಬರ ಜೊತೆ ಹಂಚಿಕೊಳ್ಳಬಾರದು. ಫ್ರೆಂಡ್ಸ್, ನಮ್ಮ ಜೀವನದಲ್ಲಿ ಎಂತಹುದೇ ಕೆಟ್ಟ ಪರಿಸ್ಥಿತಿ ಬರಲಿ, ನೋವುಗಳೇ ಬರಲಿ, ಸಮಸ್ಯೆಗಳೇ ಬರಲಿ, ಅವುಗಳನ್ನು ನಾವು ಇನ್ನೊಬ್ಬರ ಜೊತೆ ಎಂದಿಗೂ ಹಂಚಿಕೊಳ್ಳಬಾರದು. ಏಕೆಂದರೆ ಈ ಕಲಿಯುಗದಲ್ಲಿ ಜನ ಬೇರೆ ಜನರನ್ನು ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಳ್ಳಲು ಬಯಸುತ್ತಿರುತ್ತಾರೆಯೇ ಹೊರತು ನೊಂದ ಬೆಂದ ಮನಸ್ಸುಗಳಿಗೆ ಸಹಾಯ ಮಾಡಲು ಬಯಸುವುದಿಲ್ಲ. ಹೀಗಿರುವಾಗ ನೀವು ನಿಮ್ಮ ನೋವುಗಳನ್ನು ಬೇರೆಯವರ ಜೊತೆ ಹಂಚಿಕೊಳ್ಳಲು ಬಯಸಿದಾಗ ಜನ ನಿಮ್ಮನ್ನು ನೋಡಿ ಗೇಲಿ ಮಾಡಿಕೊಂಡು ನಗುವುದರ ಜೊತೆಗೆ ನಿಮ್ಮ ದುರ್ಬಲತೆಗಳ ಲಾಭ ಪಡೆಯಲು ಬಯಸುತ್ತಾರೆ. ನಂಬರ್ 5, ಸಮಸ್ಯೆ ಮತ್ತು ಭಯ ನಿನ್ನ ಸನಿಹ ಬಂದು ನಿನ್ನ ಮೇಲೆ ದಾಳಿ ಮಾಡಿ ನಿನ್ನನ್ನು ಸಾಯಿಸುವ ಮುಂಚೆಯೇ ನೀನು ಅವುಗಳನ್ನು ಸಾಯಿಸು. ಫ್ರೆಂಡ್ಸ್, ಈ ಒಂದು ಕೋಟ್ ನಿಮ್ಮ ಜೀವನವನ್ನೇ ಬದಲಾಯಿಸುವಂತಹ ಒಂದು ಅದ್ಭುತವಾದ ಕೋಟ್ ಆಗಿದೆ. ಈ ಜಗತ್ತಿನಲ್ಲಿನ ತುಂಬಾ ಜನರು ಯಾವಾಗಲೂ ಸಮಸ್ಯೆ ಇರದೆ ಜೀವಿಸಲು ಬಯಸುತ್ತಾರೆ. ಒಂದು ಚಿಕ್ಕ ಸಮಸ್ಯೆ ಬಂದರೂ ಸಹ ಅದನ್ನು ಬಗೆಹರಿಸಲು ತುಂಬಾ ಕಷ್ಟಪಡುತ್ತಿರುತ್ತಾರೆ. ಹೀಗಾಗಿ ಆಚಾರ್ಯ ಚಾಣಕ್ಯ ಹೇಳುತ್ತಾರೆ, ನಮ್ಮ ಜೀವನದ ಯಾವುದೇ ಒಂದು ದೊಡ್ಡ ಸಮಸ್ಯೆ ಒಮ್ಮೆಲೆ ದೊಡ್ಡ ಸಮಸ್ಯೆಯಾಗಿ ಬರುವುದಿಲ್ಲ. ಅದು ಆರಂಭದಲ್ಲಿ ಒಂದು ಚಿಕ್ಕ ಸಮಸ್ಯೆಯಾಗಿಯೇ ಬರುವುದು. ಆ ಚಿಕ್ಕ ಸಮಸ್ಯೆಯನ್ನು ನಾವು ನೆಗ್ಲೆಕ್ಟ್ ಮಾಡಿದಾಗಲೇ ಅದು ಹೆಮ್ಮರವಾಗಿ ಬೆಳೆಯುವುದು. ಹೀಗಾಗಿ ಚಾಣಕ್ಯ ಹೇಳುತ್ತಾರೆ, ಸಮಸ್ಯೆ ಮತ್ತು ಭಯ ನಿನ್ನ ಸನಿಹ ಬಂದು ನಿನ್ನ ಮೇಲೆ ದಾಳಿ ಮಾಡಿ ನಿನ್ನನ್ನು ಸಾಯಿಸುವ ಮುಂಚೆಯೇ ನೀನು ಅವುಗಳನ್ನು ಸಾಯಿಸು.